ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಜೈನ್. ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ ನೋಡೋಣ. ಮಂತ್ರಿ ಸ್ಥಾನದ ಮುನಿಸು ಸಿಟ್ಟು ಶಮನವಾಗೋ ಕಾಲ ಹತ್ತಿರ ಬಂದಿದೆ. ಖಾತೆ ಹಂಚಿಕೆ ಅದಲು ಬದಲು ಆಟಕ್ಕೆ ತೆರೆ ಎಳೆಯಲು ಸಿಎಂ ದೆಹಲಿಯಲ್ಲಿದ್ದಾರೆ. ಸಚಿವ ನಾಗೇಂದ್ರ ಮುನಿಯಪ್ಪ ಕುರ್ಚಿನೂ ಅಲುಗಾಡ್ತಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ರಣಕಹಳೆ ಮೊಳಗಿಸಿದೆ. ನಿಖಿಲ್ ಪಾದಯಾತ್ರೆಗೆ ಬಿಜೆಪಿಯವರು ಸಾಥ್ ಕೊಟ್ಟಿದ್ದಾರೆ. ಹೋರಾಟ ಮಾಡ್ಲಿ, ಉತ್ತರ ಕೊಡ್ತೀವಿ ಅಂತ ಎಚ್ಡಿಕೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ದೇಶದಲ್ಲೇ ಮತ್ತೊಂದು ಜೆನ್ಜಿ ಹೋರಾಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಜಾರ್ಖಂಡ್ ಸರ್ಕಾರ ಯುವಕರ ಪ್ರತಿಭಟನೆಗೆ ಹೆದರಿ ಜೆಪಿಎಸ್ಸಿ ನೇಮಕಾತಿಯನ್ನೇ ರದ್ದು ಮಾಡಿದೆ. ಆದ್ರೂ ಸಿಬಿಐ ತನಿಖೆಗೆ ವಹಿಸಿ ಅಂತ ಹೋರಾಟ ಕೈಬಿಟ್ಟಿಲ್ಲ. ದರ್ಶನ್ಗೆ ಈಗ ದೋಸ್ತಿಗಳೇ ದುಶ್ಮನ್ಗಳಾಗಿದ್ದಾರೆ. ದರ್ಶನ್ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೆದರಿಸಿ ಪ್ರದೋಷ್ ಸಹಾಯ ಪಡೆದಿದ್ರಂತೆ. ಹೀಗಂತ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗ್ತಿದೆ. ಇನ್ನೊಂದು ಕಡೆ ವಂದೇ ಮಾತರಂಗೂ 150 ವರ್ಷ. ಹೀಗಾಗಿಯೇ ಕೇಂದ್ರ ಸರ್ಕಾರ ಇವತ್ತಿನಿಂದ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದೆ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಎದುರಾಗಿರುವ ಸಂಕಷ್ಟದ ಪರಿಹಾರಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಭಾರೀ ಸರ್ಕಸ್ ಮಾಡ್ತಿದ್ದಾರೆ. ಬಂಡಾಯ ಎದ್ದ ಸಾಕಷ್ಟು ಶಾಸಕರನ್ನ ಸಿಎಂ ತಣ್ಣಗಾಗಿಸಿದ್ರು. ಆದ್ರೆ ಹಿರಿಯ ಶಾಸಕರ ಸಿಟ್ಟನ್ನ ಕಡಿಮೆ ಮಾಡೋಕ್ಕಾಗಿಲ್ಲ. ಹೀಗಾಗಿ ಅದಲು ಬದಲು ಸೂತ್ರ ಇಟ್ಕೊಂಡು ಸಿಎಂ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗೋ ಮೊದಲು ಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತ್ಯೇಕ ಸಭೆ ಮಾಡಿದ್ರು. ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ ಮೇಲೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನೂ ಕರೆಸಿಕೊಂಡು ಚರ್ಚೆ ಮಾಡಿದ್ರು. ಮೂವರ ಮೀಟಿಂಗ್ ಬಳಿಕ ಸಚಿವ ಕೆಎನ್ ಶಿವಲಿಂಗೇಗೌಡ, ಎಂಎಲ್ಸಿ ಸಲೀಂ ಅಹಮದ್ ಅವರನ್ನೂ ಕರೆಸಿ ಮಾತಾಡಿದ್ರು. ಸಂಕಷ್ಟ ಸೂತ್ರಕ್ಕಾಗಿ ದೆಹಲಿಗೆ ಹೋಗುವ ಮೊದಲು ತಯಾರಿ ಮಾಡಿಕೊಂಡ್ರು. ಸಭೆ ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಅಧಿವೇಶನಕ್ಕೂ ಮೊದಲೇ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗತ್ತೆ ಅಂತ ಹೇಳಿದ್ರು. ಇನ್ನು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಮುನಿಸಿಕೊಂಡವರ ಮನೆಗಳಿಗೆ ಖುದ್ದು ಸಿಎಂ ಡಿಕೆ ಶಿವಕುಮಾರೇ ಭೇಟಿ ಕೊಟ್ಟು ಮನವೊಲಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಸಚಿವ ಸ್ಥಾನದಿಂದ ಕೈ ಬಿಟ್ರು ಅಂತ ತಿಳಿಸಬೇಕಾಗಿತ್ತು ಅಂತ ಹೇಳಿದ್ದ ದಿನೇಶ್ ಗುಂಡೂರಾವ್ ಮನೆಗೆ ಸಿಎಂ ಡಿಕೆ ಶಿವಕುಮಾರ್ ಬಂದಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ, ಆನಂದ್ ಸಿಂಗ್, ಯುಟಿ ಖಾದರ್ ಎಲ್ಲರೂ ಸೇರ್ಕೊಂಡು ಸಮಾಧಾನ ಮಾಡಿದ್ರು. ಇನ್ನು ಮಂತ್ರಿ ಸ್ಥಾನ ಸಿಗದಿದ್ರೂ ಸೈಲೆಂಟ್ ಆಗಿ ಇದ್ದ ಹಿರಿಯ ಶಾಸಕ ಕೆಎನ್ ರಾಜಣ್ಣ ತುಮಕೂರು ಜಿಲ್ಲೆಯ ಇಬ್ಬರನ್ನ ಮಂತ್ರಿ ಮಾಡಬೇಕಾಗಿತ್ತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಸಚಿವರ ಪಟ್ಟಿ 2ನೇ ಬಾರಿ ಬದಲಾವಣೆ ಆಗಬಾರ್ದಾಗಿತ್ತು. ಸಚಿವರ ಪಟ್ಟಿ ಬದಲಾಗಿದ್ದು ಪಕ್ಷದ ಇತಿಹಾಸದಲ್ಲಿ ಇದೇ ಮೊದಲು. ನಾನು ಹಿಂದೆಯೂ ನೋಡಿಲ್ಲ, ಕೇಳಿಯೂ ಇಲ್ಲ ಅಂತ ಹೇಳಿದ್ರು. ಇದಿಲ್ಲ, ಮೆಟೀರಿಯಲ್ ಇಲ್ಲ. ನಮ್ಮಲ್ಲಿ ಎಲ್ಲ 5-6 ಟರ್ಮ್ ಇರೋ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಕೆ ತಾಕತ್ತಿದೆ, ಮಾಡಬಹುದಲ್ಲ. ಅಧಿವೇಶನ ಎದುರಿಸಬಹುದಲ್ಲ, ಏನ್ ತೊಂದರೆ ಇಲ್ಲ. ಅಧಿವೇಶನ ಮೊದಲು ಎಲ್ಲ ಖಾತೆ ಎಲ್ಲ ಹಂಚಿಕೆ ಆಗುತ್ತೆ, ಅಷ್ಟೊಂದು ನಿಮಗೆ ಅವಸರ ಬೇಡ. ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಅನೇಕ ಜನ ಎಲ್ಲ ನಮ್ಮ ಪಕ್ಷದ ಎಲ್ಲ ಲೀಡರ್ಸ್, ಮಿನಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಇನ್ನು ಮುಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮತ್ತು ಸರ್ಕಾರ ಚೆನ್ನಾಗಿ ನಡೀಬೇಕು, ಎಲ್ಲವನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮಂತ್ರಿ ಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಇನ್ನೇನು ಮಾತಾಡೋಕೆ ಹೋಗಲ್ಲ. ನೋಡಿ, ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರ್ಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಇಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ಕೊಂಡ್ ಬರ್ತಾರೆ, ನೋಡೋಣ. ಸಂಪುಟ ಸಂಕಟದಿಂದ ದೂರ ಆಗಲು ಹಾಗೂ ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತಲುಪಿದ್ದಾರೆ. ನಾಳೆ ಹೈಕಮಾಂಡ್ ಮುಂದೆ ಇಡೋದಕ್ಕೆ 4-5 ಸೂತ್ರಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರು ರೆಡಿ ಮಾಡಿಕೊಂಡಿದ್ದಾರೆ. ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆಗೂ ಮುನ್ನ ಕೆಲ ಬದಲಾವಣೆಯ ಸೂತ್ರ ಹೆಣೆದಿದ್ದಾರೆ ಸಿಎಂ. ಮೊದಲ ಆಯ್ಕೆ ಓರ್ವ ಒಕ್ಕಲಿಗ ಸಚಿವನಿಂದ ರಾಜೀನಾಮೆ ಕೊಡಿಸೋದು, ಆ ಸ್ಥಾನವನ್ನು ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣಗೆ ಕೊಡೋದು. ಎರಡನೇ ಆಯ್ಕೆ ಕೆಎಚ್ ಮುನಿಯಪ್ಪ ಒಪ್ಪಿದರೆ ರಾಜೀನಾಮೆ ಕೊಡಿಸುವುದು, ಮುನಿಯಪ್ಪ ಸ್ಥಾನವನ್ನ ಅವರ ಮಗಳು ರೂಪಾ ಶಶಿಧರ್ಗೆ ನೀಡೋದು. ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ನೀಡಿದಂತೆ ಮಾಡುವ ಲೆಕ್ಕಾಚಾರ ಇಲ್ಲಿದೆ.
ಇನ್ನು ಮೂರನೇ ಆಯ್ಕೆ ಕಾನೂನು ತೊಡಕಿರುವ ಸಚಿವರ ರಾಜೀನಾಮೆ ಕೊಡಿಸುವುದು. ತೆರವಾದ ಸ್ಥಾನವನ್ನ ಅನ್ನಪೂರ್ಣ ತುಕಾರಾಂಗೆ ಕೊಡಿಸುವುದು. ಎಸ್ಟಿ ಕೋಟಾ ಹಾಗೆ ಬಳ್ಳಾರಿ ಪ್ರಾಧಾನ್ಯತೆ ಜೊತೆಗೆ ಮಹಿಳೆಗೂ ಕೊಟ್ಟಂತಾಗಲಿದೆ ಎಂಬ ಲೆಕ್ಕವಿದೆ. ಆಯ್ಕೆ 4 ಖಾಲಿ ಇರುವ ಒಂದು ಸ್ಥಾನ ಕುರುಬ ಕೋಟಾಗೆ ನೀಡುವುದು. ಗಾಯತ್ರಿ ಶಾಂತೇಗೌಡ ಬದಲು ಬಸವರಾಜ ಶಿವಣ್ಣನವರಿಗೆ ನೀಡುವ ಲೆಕ್ಕಾಚಾರವಿದೆ. ಆಯ್ಕೆ 5 ಅಲ್ಪಸಂಖ್ಯಾತ ಸಚಿವರೊಬ್ಬರಿಂದ ರಾಜೀನಾಮೆ ಪಡೆಯುವುದು. ಆ ಸ್ಥಾನವನ್ನ ಶಾಸಕಿ ಖನೀಜ್ ಫಾತಿಮಾಗೆ ನೀಡುವ ಮೂಲಕ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮುಸ್ಲಿಂ ಕೋಟಾ ಕೊಟ್ಟ ಲೆಕ್ಕಾಚಾರ ಹಾಕಲಾಗ್ತಿದೆ. ಹೀಗೆ ಮುಖ್ಯಮಂತ್ರಿಗಳ ಮೂರನೇ ಸೂತ್ರ ಜಾರಿಯಾದರೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಯಾಕಂತ ಹೇಳಿದ್ರೆ ಸಚಿವ ಬಿ ನಾಗೇಂದ್ರ ಜಾಮೀನು ಪಡೆದಾಗ ಕೋರ್ಟ್ ಹಾಕಿದ್ದ ಷರತ್ತುಗಳನ್ನ ಮೀರಿ ದೆಹಲಿಗೆ ತೆರಳಿದ್ರು ಅನ್ನುವ ಆರೋಪಕ್ಕೆ ಸಿಕ್ಕಾಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಹಗರಣದಲ್ಲಿ ಬಂಧಿತರಾಗಿದ್ದ ನಾಗೇಂದ್ರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಆದರೆ ಜಾಮೀನು ಕೊಡುವ ಸಂದರ್ಭದಲ್ಲಿ ಕೋರ್ಟ್ ಒಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಅದರಲ್ಲಿ ರಾಜ್ಯ ಬಿಟ್ಟು ಹೋಗುವಾಗ ಮಾಹಿತಿ ಕೊಡಬೇಕು ಅನ್ನುವ ಷರತ್ತನ್ನು ವಿಧಿಸಲಾಗಿತ್ತು. ಈಗ ಅನುಮತಿ ಪಡೆಯದೇನೆ ಅವರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಲು ಜಾರಿ ನಿರ್ದೇಶನಾಲಯ ಮುಂದಾಗಿದೆ. ಏರ್ಪೋರ್ಟ್ನಲ್ಲಿ ಈಗಾಗಲೇ ಇಡಿ ಪರಿಶೀಲನೆ ಮಾಡ್ತಾ ಇದೆ. ಏರ್ಪೋರ್ಟ್ನ ಸಿಸಿಟಿವಿ ದೃಶ್ಯಾವಳಿಗಳು, ರಿಜಿಸ್ಟರ್ ಪರಿಶೀಲನೆಯನ್ನೂ ಮಾಡಲಾಗ್ತಿದೆ. ಸರಿಯಾದಂತಹ ದಾಖಲೆ ಏನಾದರೂ ಸಿಕ್ಕರೆ ಸಚಿವ ನಾಗೇಂದ್ರ ಜಾಮೀನು ರದ್ದತಿಯಾಗುವ ಸಾಧ್ಯತೆಗಳೇ ಹೆಚ್ಚಿವೆ. ಇನ್ನೊಂದು ಕಡೆ ಬಿಜೆಪಿ ನಾಯಕರು ನಾಗೇಂದ್ರ ಕೇಸ್ ಇಟ್ಕೊಂಡು ಮಂತ್ರಿ ಸ್ಥಾನದಿಂದ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ನಾಗೇಂದ್ರ ಅವರ ವಿರುದ್ಧ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಇವತ್ತು ಚಾರ್ಜ್ ಶೀಟ್ ಕೂಡ ಅವರ ವಿರುದ್ಧ ಫೈಲ್ ಆಗಿರುವಂಥದ್ದು. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಈ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವ್ರನ್ನ ಪುನಃ ಮಂತ್ರಿಗಳಾಗಿ ಮಾಡ್ತಾರ. ಯಾರು ಈ ಸಮುದಾಯದ ಹಣ ತಿಂತಾರೋ ಅವ್ರನ್ನ ಮಂತ್ರಿಗಳಾಗಿ ಮಾಡ್ತಾರ. ಈ ಸಮುದಾಯದ ಮಕ್ಕಳ ಭವಿಷ್ಯನ ಕಸ್ಕೊಂಡು ಅಂತಾರನ್ನ ಇವತ್ತು ಸಮುದಾಯದ ಮಂತ್ರಿಗಳಾಗಿ ಮಾಡ್ತಾರ. ಆ ಭ್ರಷ್ಟಾಚಾರ ಅವತ್ತು ಜವಾಹರ್ಲಾಲ್ ನೆಹರು ಪ್ರಾರಂಭ ಮಾಡಿದಂಥ ಭ್ರಷ್ಟಾಚಾರ ಇವತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ತನಕ ಕೂಡ ತಲುಪ್ತಾ ಇದೆ. ಸರ್ಕಾರದಲ್ಲಿ ಇಷ್ಟೆಲ್ಲ ಗೊಂದಲ ಗದ್ದಲಗಳಾಗ್ತಾ ಇದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಆಗೇ ಇದ್ದಾರೆ. ಸರ್ಕಾರದ ಯಾವ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಿಲ್ಲ. ಪಕ್ಷದ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಸಂಪುಟ ವಿಸ್ತರಣೆ ಬಳಿಕ ನಡೆದ ನೂತನ ಸಚಿವರುಗಳ ಪ್ರಮಾಣ ವಚನಕ್ಕೂ ಸಿದ್ದರಾಮಯ್ಯ ಬಂದಿರಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದ್ದ ಕ್ವಿಟ್ ಇಂಡಿಯಾ ಚಳವಳಿಗೆ 84 ವರ್ಷ ಪೂರೈಸಿದ ತಿರಂಗಾ ರ್ಯಾಲಿ ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯ ಬರಲಿಲ್ಲ. ಮೌರ್ಯ ಸರ್ಕಲ್ನಿಂದ ಭಾರತ್ ಜೋಡೋ ಭವನದವರೆಗೆ ಕಾಂಗ್ರೆಸ್ ರ್ಯಾಲಿ ನಡೆಯಿತು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಇದರಲ್ಲಿ ಪಾಲ್ಗೊಂಡಿದ್ರು. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತ್ರ ಈ ಕಾರ್ಯಕ್ರಮದಿಂದಲೂ ದೂರವೇ ಉಳಿದಿದ್ರು. ಇವೆಲ್ಲದರ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದು ಇವತ್ತೇ ಖಾತೆ ಹಂಚಿಕೆ, ಮಂತ್ರಿ ಸ್ಥಾನ ಅದಲು ಬದಲು ಆಟಕ್ಕೆ ತೆರೆ ಎಳೆಯೋದಿಕ್ಕೆ ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ ಮಾಡ್ತಿದ್ದಾರೆ. ಎಲ್ಲ ಓಕೆ ಆದ್ರೆ ನಾಳೆನೇ ಮಂತ್ರಿ ಸ್ಥಾನ ಬದಲಾವಣೆ, ಅದಲು ಬದಲು ಆಟ, ಖಾತೆ ಹಂಚಿಕೆಗೂ ಕೂಡ ತೆರೆ ಬೀಳಲಿದೆ. ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ರಣಕಹಳೆ ಊದಿದೆ. ಇವತ್ತಿಂದ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತಿದೆ. ಬೈರಮಂಗಲದಿಂದ ಬೆಂಗಳೂರು ಚಲೋ ಮಾಡಲಾಗ್ತಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಯಾತ್ರೆ ನಡೆಯುತ್ತಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಚಾಲನೆ ನೀಡಿದ್ರು. ಪಾದಯಾತ್ರೆಗೆ ಬಿಜೆಪಿ ನಾಯಕರು ಬೆಂಬಲ ನೀಡಿದ್ದಾರೆ. ಪಾದಯಾತ್ರೆ ಮಾಡುತ್ತಲೇ ನ್ಯೂಸ್ 18 ಜೊತೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ರು. ನಾವು ರಾಜಕೀಯ ಲಾಭಕ್ಕಾಗಿ ಪಾದಯಾತ್ರೆ ಮಾಡ್ತಿಲ್ಲ, ರೈತರ ಪರವಾಗಿ ಪಾದಯಾತ್ರೆ ಮಾಡುತ್ತಿದ್ದೇವೆ ಎಂದರು. ಇಲ್ಲಿ ಯಾವುದೇ ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ. ನೋಡಿ, ನಾವು ಒಂದು ಪ್ರಾದೇಶಿಕ ಪಕ್ಷ, ರೈತರ ಪರವಾದಂಥ ಪಕ್ಷ, ರೈತರ ನಿರಂತರವಾದಂಥ ಕಮಿಟ್ಮೆಂಟಲ್ಲಿ ಪಕ್ಷ ಕಟ್ಟಿದ್ದೀವಿ. ಈಗಲೂ ಕೂಡ ಕಟ್ತೇವೆ, ಮುಂದೆಯೂ ಕೂಡ ರೈತರ ಪರವಾಗಿ ನಿಲ್ತೇವೆ.
ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಅಧ್ಯಯನ ವರದಿ ಫ್ರಂಟ್ ಪೇಜ್ ಜಾಹೀರಾತುಗಳನ್ನು ಟೀಕಿಸಿದ್ರು. ರೈತರು ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿದ್ರೂ ಕೂಡ ಸರ್ಕಾರ ಮೊಂಡುವಾದ ಮಾಡ್ತಿದೆ. ನಾವು ರೈತರ ಪರವಾಗಿ ಹೋರಾಟ ಮಾಡುತ್ತಿದ್ದೇವೆ ಅಂತಂದ್ರು. ಅದು ಅವ್ರಿಗೆ ಯೋಗ್ಯತೆ ಇಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ. ಇಲ್ಲೆಲ್ಲ ಇನ್ನೊಬ್ಬನ ಮಳೆ ಸ್ನೇಹಿತ ಈಗ ಹೊಸೂರ್ನ ಇಲ್ಲಿ ರೈತ ಅಂತ ಹೇಳ್ತಾರಲ್ಲ, ಹೊಸೂರ್ನ ಒಬ್ಬ ವ್ಯಕ್ತಿ ಕೈಯಲ್ಲಿ ಅಡ್ವರ್ಟೈಸ್ಮೆಂಟ್ ಯೋಗ್ಯತೆಗೆ ಕಾಂಗ್ರೆಸ್ ಪಕ್ಷದಿಂದ ಕೂಡ ಯೋಗ್ಯತೆ ಇಲ್ಲ. ನಿನ್ನೆ ಒಂದು ಸಮಿತಿ ಘೋಷಣೆ ಮಾಡಲ್ಲ ಈ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಯಾರೊಬ್ಬರು ನಿವೃತ್ತ ನ್ಯಾಯಾಧೀಶರು, ಆ ನಿವೃತ್ತ ನ್ಯಾಯಾಧೀಶರ ಮುಂದೆ ಯಾವ ಒಂದು 70 ಎಕರೆ ಕರ ಭೂಮಿ ಇತ್ತು, ಆ ಭೂಮಿನ ಇವತ್ತು ಆ ಒಂದು ವ್ಯಾಪ್ತಿ ಒಳಗಿದೆ 4 ಒಳಗಿದೆ ಅಂತ ಹೇಳಿ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಎಕರೆಗೆ 12 ಕೋಟಿ ನಿಗದಿ ಮಾಡಿದ್ರು. ಎಕರೆಗೆ 12 ಕೋಟಿ 20-10-15 ವರ್ಷದಿಂದ ಅಲ್ಲಿ ಅವ್ರ ಹತ್ರ 12 ಕೋಟಿ ಕರಾವಳಿಗೆ ಎಕರೆಗೆ ಫಿಕ್ಸ್ ಮಾಡಿದ್ಮೇಲೆ ಏನಪ್ಪ ಶಿವಕುಮಾರ್ 2 ಕೋಟಿಯಿಂದ 3 ಅಂತ ಹೇಳ್ತೀವಿ ಅಲ್ಲ, ಪಂಗ್ರಾಮ ಕಲಿತಾರೆ ರೈತರಿಗೆ 3 ಕೋಟಿ. ಮಾತಿನ ಮಧ್ಯೆ ನೂತನ ಸಚಿವ ಎಚ್.ಸಿ. ಬಾಲಕೃಷ್ಣರನ್ನ ಕುಮಾರಸ್ವಾಮಿ ಕೆಣಕಿದ್ರು. ಸಚಿವರಿಗೆ ಏನು ಕೊಂಬಿದೆಯಾ ಅಂದ್ರು. ಇದಕ್ಕೆ ಟಾಂಗ್ ಕೊಟ್ಟ ಸಚಿವ ಬಾಲಕೃಷ್ಣ, ಯಾರು ಯೋಜನೆ ಮಾಡಿದರೋ ಅವರು ಸರ್ವನಾಶ ಆಗಲಿ ಬಿಡಿ ಅಂದ್ರು. ಮಿನಿಸ್ಟ್ರು ನಾವು ಕಾಣದೇ ಇರಲ್ಲ, ನಾವು ಕಾಣಿದ್ರೆ ಅಶೋಕ್ ಕಾಣದೇ ಇರೋ ಮಂತ್ರಿಗಳಿಲ್ಲ, ನಾವು ಕಾಣಿದ್ರೆ ಮಂತ್ರಿಗಳಿಲ್ಲ. ಯೋಚನೆ ಮಾಡಿದ್ರೆ ಕುಮಾರಸ್ವಾಮಿ ಸರ್ವನಾಶ ಆದ್ರೆ ಕುಮಾರಸ್ವಾಮಿ ಸರ್ವನಾಶ ಆಗಬೇಕು, ನಾವ್ಯಾರು ಸರ್ವನಾಶ ಆಗಲ್ಲ. ಅವ್ರೇನಾದ್ರು ಸರ್ವನಾಶ ಆಗ್ಬೇಕು ಅಂತ ಹೇಳಿದ್ರೆ ಚಾಮುಂಡಿ ಮುಂದೆ ಯೋಚನೆ ಮಾಡಿದವ್ರು ಯಡಿಯೂರಪ್ಪ ಕುಮಾರಸ್ವಾಮಿ. ಆ ತಾಯಿ ನೋಡ್ಕೊಳ್ಳಿ, ನಾವೇನೇ ಅವ್ರ ಬಗ್ಗೆ ನಾವು ಹೇಳೋದ್ ಬೇಡ. ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸತ್ಯಶೋಧನಾ ವರದಿಯನ್ನ ಬಹಿರಂಗಪಡಿಸಿ, ಇಲ್ಲವಾದರೆ ನಾವು ಸದನದಲ್ಲಿ ಇಡೀ ವಿಚಾರವನ್ನ ಬಯಲಿಗೆ ಎಳೆಯುತ್ತೇವೆ ಎಂದರು. ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ, ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನ ಬಹಿರಂಗ ಮಾಡ್ತೀರಿ. ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತೀರಿ ಅವತ್ತು ಇಡೀ ರಾಜ್ಯಕ್ಕೆ ನೀವು. ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ಪಾದಯಾತ್ರೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಡಿ.ಕೆ. ಶಿವಕುಮಾರ್, ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಅವಕಾಶ ಇದೆ. ಕ್ಯಾಬಿನೆಟ್ನಲ್ಲೂ ಬಂದು ಹೋರಾಟ ಮಾಡಲಿ, ಹೊರಗೂ ಹೋರಾಟ ಮಾಡಲಿ ಎಂದಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೇನು ಅಭ್ಯಂತರ ಏನಿಲ್ಲ. ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡ್ಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡ್ಬೇಕು ಮಾಡ್ತೀವಿ, ಏನೇನ್ ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡ್ಬೇಕು ಎಲ್ಲ ಕೊಡ್ಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡ್ಬೇಕೋ ಕಾನೂನು ಕೊಡ್ತದೆ. ಇನ್ನು ಜೆಡಿಎಸ್ ಬಿಜೆಪಿ ಪಾದಯಾತ್ರೆಗೂ ಮುನ್ನ ಸಿಎಂ ಡಿ.ಕೆ. ಶಿವಕುಮಾರ್ ರಾಜ್ಯದ ಜನರಿಗೆ ಸಂದೇಶದ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ರು. ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನ ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ ಎಂಬ ಅಭಯ ನೀಡಿದ್ದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೊದಲ ದಿನದ ಪಾದಯಾತ್ರೆ ಭೈರಮಂಗಲದಿಂದ ಬಿಡದಿಗೆ ಬಂದು ನಿಂತಿದೆ. ನಾಳೆ ಬಿಡದಿಯಿಂದ ನೈಸ್ ರಸ್ತೆ ಜಂಕ್ಷನ್ವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಪಾದಯಾತ್ರೆಗೆ ನಾಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಬರ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಬೇಕು ಅಂತ ಈ ಹಿಂದೆಯೇ ಮಾಜಿ ಪ್ರಧಾನಿ ದೇವೇಗೌಡರು ಧ್ವನಿ ಎತ್ತಿದ್ರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಯೋಜನೆಯನ್ನ ರದ್ದುಗೊಳಿಸಬೇಕು, ರದ್ದುಗೊಳಿಸದಿದ್ರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಉಪವಾಸ ಸತ್ಯಾಗ್ರಹ ಕೂರ್ತೀನಿ ಅಂತಾನೂ ಹೇಳಿದ್ರು. ಇದಾದ್ಮೇಲೆ ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರು ಭೂಮಿ ಕೊಟ್ರೆ ತಗೊಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಬಲವಂತವಾಗಿ ಯೋಜನೆ ಶುರು ಮಾಡಲ್ಲ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ. ಈಗ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದ್ದು, ನಾಳೆ ಬಿಡದಿಯಿಂದ ನಡೆಯುವ 2ನೇ ದಿನದ ಪಾದಯಾತ್ರೆಗೆ ದೇವೇಗೌಡರು ಚಾಲನೆ ಕೊಡಲಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಗೂ ಮೊದಲು ದೇವೇಗೌಡರು ವಿಜಯೀ ಭವ ಅಂತ ಅವರಿಗೆ ಆಶೀರ್ವಾದ ಮಾಡಿದ್ದ ವಿಡಿಯೋನು ಸಿಕ್ಕಾಪಟ್ಟೆ ವೈರಲ್ ಆಗಿದೆ.
ವಿಜಯ ಮಹಾತ್ಮ ಬಡವರಿಗೆ ಆದರೆ ನಾವು ಯಾರ ವೈಯಕ್ತಿಕ ದ್ವೇಷ ಇಲ್ಲ, ಬಡವರಿಗೆ ಪರವಾಗಿದ್ದಾರೆ. ಅದರಿಂದ ನಾವು ಹೋರಾಟ ಮಾಡೋದು. ಇವತ್ತು ಅವನು ಏನು ಹೇಳಿದಾರೆ ಒಂದು 3 ಪತ್ರಿಕೆಗೆ ಅದನ್ನೇ ಇಟ್ಕೊಂಡು ಹೇಳು. ಎಷ್ಟು ಸತ್ಯ ಎಷ್ಟು ಅಸತ್ಯ. ಈ ಸುಳ್ಳಿನ ಸರಮೋನೆಯಿಂದ ಈ ಬಿಡಲಿನಲ್ಲಿ ಜನಕ್ಕೆ ದ್ರೋಹ ಮಾಡಲು ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ನೇರವಾಗಿ ಹೀಗೆ ಈ ಬಡವರ ಹೊಟ್ಟೆ ಮೇಲೆ ಹೊಡೆಯಲಿಕ್ಕೆ ಹೊರಟಿದ್ದಾರೆ ಮಾಡಿದ್ರು. ಈ ಬಿಡದಿ ಟೌನ್ಶಿಪ್ನ ಪಾದಯಾತ್ರೆ ಇನ್ನು ಯಾವ್ಯಾವ ಆಂಗಲ್ಗಳನ್ನು ಪಡೆದುಕೊಳ್ಳುತ್ತೋ ನೋಡಬೇಕು. ಇನ್ನು ಕರ್ನಾಟಕದಲ್ಲಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಸುದ್ದಿ ಆಗ್ತಿದೆಯೋ ಅದೇ ಥರ ಜಾರ್ಖಂಡ್ನಲ್ಲೂ ಜೆಪಿಎಸ್ಸಿ ಎಕ್ಸಾಮ್ನಲ್ಲಿ ಹಗರಣ ನಡೆದಿದೆ. 2024ರ ಜೆಪಿಎಸ್ಸಿ ಎಕ್ಸಾಮ್ ರದ್ದುಗೊಳಿಸಿ ಮರುಪರೀಕ್ಷೆ ನಡೆಸಬೇಕು ಅಂತ ನಡೆಸ್ತಿರೋ ಜೆನ್ಸಿಗಳ ಹೋರಾಟ 16ನೇ ದಿನಕ್ಕೆ ಕಾಲಿಟ್ಟಿದೆ. ಜಾರ್ಖಂಡ್ನ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಕರು ಪ್ರತಿಭಟನೆಗೆ ಸೇರಿಕೊಳ್ತಿದ್ದಾರೆ. ರಾಂಚಿ ರೈಲು ನಿಲ್ದಾಣದಲ್ಲಂತೂ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಒಂದೇ ದಿನ ಪ್ರತಿಭಟನೆಗೆ ಬರ್ತಾ ಇರುವ ದೃಶ್ಯ ನೋಡಿದ್ರೆ ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟೇ ಅಲ್ಲ, ರಾಂಚಿ ನಗರದಲ್ಲಿ ರಾತ್ರಿಯೂ ಪ್ರತಿಭಟನಾ ಮೆರವಣಿಗೆಗಳು ನಡೀತಾನೇ ಇವೆ. ಜಾರ್ಖಂಡ್ ಸರ್ಕಾರದ ವಿರುದ್ಧ ಆಕ್ರೋಶದ ಕಟ್ಟೆ ಹೊಡಿತಾ ಇದ್ದು ಸಾವಿರ ಸಂಖ್ಯೆಯಲ್ಲಿ ಜೆನ್ಸಿಗಳು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. ಪರೀಕ್ಷೆಯ ಅಕ್ರಮಗಳ ವಿರುದ್ಧ ಜಾರ್ಖಂಡ್ ವಿದ್ಯಾರ್ಥಿಗಳು ಕವನ, ವಿಡಂಬನೆಗಳಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಅಣಕು ಜಾಬ್ ರೇಟ್ ಕಾರ್ಡ್ಗಳನ್ನು ಪ್ರದರ್ಶನ ಮಾಡ್ತಿದ್ದಾರೆ. ವಿಡಂಬನಾತ್ಮಕ ಪೋಸ್ಟರ್ಗಳಿಂದ ಹಿಡಿದು ಮಹಾಭಾರತದ ಪದ್ಯಗಳನ್ನೂ ಉಲ್ಲೇಖಿಸಿ ಹೇಮಂತ್ ಸೊರೇನ್ ಸರ್ಕಾರದ ಮಾನವನ್ನ ಹರಾಜು ಹಾಕ್ತಿದ್ದಾರೆ. ನೇಮಕಾತಿ ಪರೀಕ್ಷೆಯ ಅಕ್ರಮದಲ್ಲಿ ದೊಡ್ಡ ಹಗರಣಗಳಾಗಿವೆ ಅಂತ 500 ರೂಪಾಯಿ ನೋಟುಗಳನ್ನು ಹೋಲುವ ಬಂಡಲ್ಗಳೊಂದಿಗೆ ಜೋಡಿಸಲಾದ ತಕ್ಕಡಿಯನ್ನೂ ಇಟ್ಟು ಸರ್ಕಾರದ ಮಾನ ತೆಗೆದಿದ್ದಾರೆ. ಜೆಪಿಎಸ್ಸಿ, ಜೆಎಸ್ಸಿಸಿ ಆಕಾಂಕ್ಷಿಗಳ ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಸೊರೇನ್ ಸರ್ಕಾರ ಈ ಹೋರಾಟವನ್ನ ಹತ್ತಿಕ್ಕಲು ಎಲ್ಲಾ ಸರ್ಕಸ್ಗಳನ್ನು ಮಾಡ್ತಿದೆ. ಪ್ರತಿಭಟನಾ ನಿರತರ ಬೇಡಿಕೆಗಳನ್ನ ಕೇಳೋಕೆ ನಿಯೋಗಗಳನ್ನು ಕೂಡ ಕಳುಹಿಸಲಾಗ್ತಾ ಇದೆ. ಇನ್ನೊಂದು ಕಡೆ ಹೋರಾಟ ಮಾಡ್ತಾ ಇರೋರನ್ನು ರಾಜ್ಯ ಅತಿಥಿ ಗೃಹ ಸಭಾಂಗಣಕ್ಕೆ ಕರೆಸಿಕೊಂಡು ಸಚಿವರು, ಸಮಿತಿಯ ಸದಸ್ಯರು ಮನವೊಲಿಸುವ ಕೆಲಸ ಮಾಡ್ತಿದ್ದಾರೆ. ಆದರೆ ಹೇಮಂತ್ ಸೊರೇನ್ ಸರ್ಕಾರದ ಯಾವ ಮಾತುಕತೆಗೂ ಜೆನ್ಸಿಗಳು ಬಗ್ಗಿಲ್ಲ. ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಯಾವ ರೀತಿಯಾಗಿದೆ, ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಈ ಹೋರಾಟ ಯಾಕೆ ಅಂತ ಗಮನಿಸೋಣ. ಈಗಾಗಲೇ ಆಯೋಗದ ಪದವೀಧರ ಮಟ್ಟದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 2024ರಲ್ಲಿ ಸೋರಿಕೆಯಾಗಿತ್ತು. ಆಗ ರಾಜ್ಯ ಸರ್ಕಾರ ಈ ಆರೋಪವನ್ನ ತಳ್ಳಿ ಹಾಕಿ ಪರೀಕ್ಷೆಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು ಸರ್ಕಾರ. ಆದರೆ ರಾಜ್ಯ ಸಿಐಡಿ ನಡೆಸಿದಂತಹ ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ನಿಜ ಅಂತ 2025ರಲ್ಲೇ ವರದಿ ಬಂದಿತ್ತು. ಜೆಎಸ್ಎಸ್ಸಿ ಹಗರಣ ಸುದ್ದಿ ಆದ್ಮೇಲೆ ಸರ್ಕಾರ ಮರುಪರೀಕ್ಷೆಯನ್ನ 2024ರ ಸೆಪ್ಟೆಂಬರ್ 21 ಮತ್ತು 22ರಂದು ನಡೆಸಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ಹಾಗೆ ಇಂಟರ್ನೆಟ್ ಸ್ಥಗಿತ ಆಗಿತ್ತು. ಆದರೆ ಲ್ಯಾಂಡ್ಲೈನ್ ಬಳಸಿ ಹಣ ಕೊಟ್ಟವರಿಗೆ ಉತ್ತರ ರವಾನೆ ಮಾಡಿದ್ದನ್ನ ಸಿಐಡಿ ತನಿಖೆಯ ಸಂದರ್ಭದಲ್ಲಿ ಪತ್ತೆ ಹಚ್ಚುತ್ತೆ. ಅಷ್ಟೇ ಅಲ್ಲ, 150 ಪ್ರಶ್ನೆಗಳ ಪೈಕಿ 120 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋದನ್ನ ಹಣ ಕೊಟ್ಟು ಉತ್ತರ ಪಡೆದಿದ್ದವರೂ ಕೂಡ ಒಪ್ಪಿಕೊಂಡಿದ್ರು. 2025ರ ಮಾರ್ಚ್ನಲ್ಲಿ ಸಿಐಡಿ ತನಿಖೆ ಕೊಟ್ಟಿದ್ದ ಈ ವರದಿಯನ್ನ ಜಾರ್ಖಂಡ್ ಸರ್ಕಾರ ಮೂಲೆಗೆ ಹಾಕಿತ್ತು. ಸಿಐಡಿ ವರದಿ ತಿರಸ್ಕರಿಸಿ ಮತ್ತೆ 2ನೇ ಸಲ ತನಿಖೆಗೆ ಹೊಸ ಕಮಿಟಿಯನ್ನ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. 2ನೇ ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪವನ್ನ ತಳ್ಳಿ ಹಾಕಲಾಗಿದ್ದು ಪರೀಕ್ಷೆಗೆ ಮತ್ತೆ ಕ್ಲೀನ್ ಚಿಟ್ ಕೊಟ್ಟಿದ್ರು. ಇದೀಗ 2025ರ ಸಿಐಡಿ ವರದಿ ಲೀಕ್ ಆಗಿದೆ. ಜೆಪಿಎಸ್ಸಿ, ಜೆಎಸ್ಎಸ್ಸಿ ಮರುಪರೀಕ್ಷೆ ಆಗಬೇಕು, ಸಿಬಿಐ ತನಿಖೆ ನಡೆಸಬೇಕು ಅನ್ನೋದನ್ನ ಆಗ್ರಹಿಸಿ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಜಾರ್ಖಂಡ್ ಸರ್ಕಾರ ತಲೆಬಾಗಿದೆ. 14ನೇ ಜೆಪಿಎಸ್ಸಿ ಪರೀಕ್ಷೆ, ಜೆಪಿಎಸ್ಎಸ್ಸಿ ಬ್ಯಾಕ್ಲಾಗ್ 2023 ಮತ್ತು ಜೆಪಿಎಸ್ಸಿ ಬ್ಯಾಕ್ಲಾಗ್ 2025 ಈ 3 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸುವುದಕ್ಕೆ ಜಾರ್ಖಂಡ್ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ.
ಆದರೆ ಟಿಡಿಪಿಎಲ್ ಏಜೆನ್ಸಿ ನಡೆಸಿದ ಪರೀಕ್ಷೆಗಳ ಬಗ್ಗೆ ಸಿಐಡಿ ಮತ್ತು ಇಡಿ ತನಿಖೆಗಳಿಗಷ್ಟೇ ಹೇಮಂತ್ ಸೊರೇನ್ ಸರ್ಕಾರ ಪ್ರಸ್ತಾಪ ಮಾಡಿದೆ. ಇದಕ್ಕೆ ಒಪ್ಪದ ವಿದ್ಯಾರ್ಥಿಗಳು ಇಡೀ ಹಗರಣವನ್ನ ಸಂಪೂರ್ಣವಾಗಿ ಸಿಬಿಐಗೆ ಕೊಡಬೇಕು ಅಂತ ಆಗ್ರಹಿಸಿ ಹೋರಾಟವನ್ನು ಮುಂದುವರೆಸಿದ್ದಾರೆ. ಇದಿಷ್ಟೇ ಅಲ್ಲ, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಸದಸ್ಯರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೆಪಿಎಸ್ಸಿ ಸದಸ್ಯರಾದ ಅಜಿತಾ ಭಟ್ಟಾಚಾರ್ಯ, ಜಮೀರ್ ಅಹಮದ್ ಮತ್ತು ಅನೀಮಾ ಹಮ್ಸ್ಡಾ ಅವರು ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿರೋ ದರ್ಶನ್ ಹೊರ ಬರೋದಕ್ಕೆ ಏನೇ ಸರ್ಕಸ್ ಮಾಡಿದ್ರೂ ಆಗ್ತಾ ಇಲ್ಲ. ಪತ್ನಿ ವಿಜಯಲಕ್ಷ್ಮಿ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿ ಹರಕೆ ಕಟ್ಟಿಕೊಂಡ್ರೂ ಫಲ ಸಿಕ್ತಿಲ್ಲ. ಇದೀಗ ದರ್ಶನ್ಗೆ ದೋಸ್ತಿಯೇ ದುಶ್ಮನಾಗಿದ್ದು ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಆ ಹೇಳಿಕೆ ನ್ಯೂಸ್ 18ಗೆ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹೇಗಾದ್ರೂ ಮಾಡಿ ಹೊರಗೆ ಬರಬೇಕು ಅಂತ ದರ್ಶನ್ ಪಡ್ತಾ ಇರುವಂತಹ ಪಾಡು ಮಾತ್ರ ಅಷ್ಟಿಷ್ಟಲ್ಲ. ಈ ಸಲ ಕೋರ್ಟ್ನಲ್ಲಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ ಕಾಯ್ತಾ ಇರುವಂತಹ ಹೊತ್ತಲ್ಲೇ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಆರೋಪಿ ಪ್ರದೋಷ್ ಪಟ್ಟಣಗೆರೆ ಪರಾಕ್ರಮವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಅವತ್ತಿನ ದಿನ ದರ್ಶನ್ ಏನೆಲ್ಲ ಮಾಡಿದ್ರು ಅನ್ನೋದನ್ನು ಕೂಡ ಇಂಚಿಂಚು ಬಾಯ್ಬಿಟ್ಟಿದ್ದಾನೆ. ಇಷ್ಟು ದಿನ ದೋಸ್ತಿ ಅನ್ನುವಂತಿದ್ದವರೇ ಇದೀಗ ದುಶ್ಮನಾಗಿ ಕಾಡೋದಿಕ್ಕೆ ರೆಡಿಯಾಗಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ನಡೆದ ದಿನ ಘಟನಾ ಸ್ಥಳದಲ್ಲಿದ್ದ ಪ್ರದೋಷ್ ಅವತ್ತು ದರ್ಶನ್ ಹೇಗೆಲ್ಲ ನಡ್ಕೊಂಡಿದ್ರು ಅಂತ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಅಚ್ಚರಿಯ ವಿಷಯವನ್ನ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ನನಗೆ ಸಹಕರಿಸುವಂತ ದರ್ಶನ್ ಮನವಿಯನ್ನ ಮಾಡಿದ್ರು. ನೀನು ಸಹಕರಿಸದಿದ್ರೆ ಗನ್ನಿಂದ ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ದರ್ಶನ್. ಇದೇ ಕಾರಣಕ್ಕೆ ನಾನು ನಟ ದರ್ಶನ್ಗೆ ಸಹಕರಿಸಿದ್ದೆ ಅಂತ ಪ್ರದೋಷ್ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನು ಕೂಡ ಅಲ್ಲೇ ಇದ್ದೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯೋದಕ್ಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೆ. ಆದರೆ ದರ್ಶನ್ ಬೆದರಿಕೆ ಹಾಕಿದ್ರಿಂದ ನಾನು ಅಸಹಾಯಕನಾಗಿದ್ದೆ. ಪವಿತ್ರಾಗೆ ಅಶ್ಲೀಲ ಸಂದೇಶ, ಫೋಟೋ ಕಳುಹಿಸಿದ್ದಕ್ಕೆ ದರ್ಶನ್ ಸಿಕ್ಕಾಪಟ್ಟೆ ಸಿಟ್ಟಲ್ಲಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಬೈದು ಕೈಯಿಂದ ಹೊಡೆದಿದ್ರು. ಪವಿತ್ರ ಗೌಡ ಕೈಯಲ್ಲಿ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಸಿದ್ದೇ ದರ್ಶನ್. ನಂದೀಶ್, ಪವನ್, ನಾಗರಾಜ್ 3 ಕೂಡ ಹಲ್ಲೆ ಮಾಡಿದ್ರು. ನೈಲಾನ್ ಹಗ್ಗ ಹಾಗೂ ಮರದ ಕಟ್ಟಿಗೆಗಳಿಂದ ರೇಣುಕಾಸ್ವಾಮಿಗೆ ಹೊಡೆದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3ರಿಂದ 4 ಬಾರಿ ಹೊಡೆದಿದ್ರು. ದರ್ಶನ್ ಕುತ್ತಿಗೆ ಮತ್ತು ಎದೆಗೆ ರೇಣುಕಾಸ್ವಾಮಿಗೆ ಒದ್ದಾಗ, ಕಾಲಿನಿಂದ ಒದ್ದಾಗ ನಾನು ಅವರನ್ನ ತಡೆದೆ. ಹೊಡಿಬೇಡಿ ಅಂತ ದರ್ಶನ್ ಅವರನ್ನ ಪಕ್ಕಕ್ಕೆ ಕರ್ಕೊಂಡು ಹೋದೆ. ಸ್ವಲ್ಪ ಟೈಮ್ ಬಳಿಕ ರೇಣುಕಾಸ್ವಾಮಿಯ ಸಾವಿನ ಸುದ್ದಿ ಕೇಳಿ ದರ್ಶನ್ ಶಾಕ್ ಆಗಿದ್ರು. ನಾಗರಾಜ್ಗೆ 5 ಲಕ್ಷ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ರು. ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿಗೆ ಶರಣಾಗೋದಕ್ಕೆ ವ್ಯವಸ್ಥೆ ಮಾಡಿದ್ರು. ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಶವ ಎಸೆಯೋದಕ್ಕೆ ದರ್ಶನ್ ಅವರೇ ಹೇಳಿದ್ದು. ಹೀಗೆ ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಪ್ರದೋಷ್ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತಹ ಎಲ್ಲಾ ಘಟನೆಯ ಬಗ್ಗೆ ತನಗೆ ಸಂಪೂರ್ಣವಾದ ಮಾಹಿತಿ ಇದೆ. ನನಗೆ ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ನಾನು ಪಡ್ತಾ ಇದ್ದೇನೆ. ಪ್ರಾಸಿಕ್ಯೂಷನ್ಗೆ ತಾನು ನೀಡುವ ಹೇಳಿಕೆ ಪ್ರಮುಖವಾದ ಆಧಾರವಾಗಲಿದ್ದು, ನ್ಯಾಯಾಲಯವು ನನಗೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಕ್ಷಮಾಪಣೆ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ದಾನೆ. ಹೀಗಾಗಿ ಪ್ರದೋಷ್ರ ಈ ಮಾಫಿ ಸಾಕ್ಷಿ ದರ್ಶನ್ಗೆ ಉರುಳಾಗಿ ಕಾಡುವಂತಹ ಸಾಧ್ಯತೆಗಳು ಕೂಡ ಇರೋದು. ಇನ್ನು ಮುಂದಿನ ಸುದ್ದಿ, ಬ್ರಿಟಿಷರಿಂದ ಭಾರತಕ್ಕೆ ಮುಕ್ತಿ ಸಿಕ್ಕಿ 79 ವರ್ಷ ಆಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಮುಗಿದು 80ನೇ ವರ್ಷಕ್ಕೆ ಈ ಸಲ ಕಾಲಿಡ್ತಿದ್ದೀವಿ. ಇದರ ಜೊತೆಗೆ ವಂದೇ ಮಾತರಂ ಗೀತೆಗೂ 150 ವರ್ಷ. ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತಿನಿಂದ ಆಗಸ್ಟ್ 17ರವರೆಗೆ ಹರ್ ಘರ್ ತಿರಂಗ ಅಭಿಯಾನವನ್ನ ಶುರು ಮಾಡಿದೆ. ಇದೇ ಆಗಸ್ಟ್ 15ರಂದು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ದೇಶವೇ ಸಜ್ಜಾಗ್ತಿದೆ. ಇನ್ನೊಂದು ಕಡೆ ವಂದೇ ಮಾತರಂ ಗೀತೆಗೆ 150 ವರ್ಷ ಆಗ್ತಿರೋದ್ರಿಂದ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸಲು ಕೇಂದ್ರ ಸರ್ಕಾರ ಈ ವರ್ಷವೂ ಕರೆ ಕೊಟ್ಟಿದೆ. ದೇಶದ ಎಲ್ಲಾ ನಗರಗಳು, ಹಳ್ಳಿಗಳಲ್ಲೂ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಗೋಷ್ಠಿಗಳನ್ನು ನಡೆಸಿ ರಾಷ್ಟ್ರಪ್ರೇಮಕ್ಕೆ ಸಾಕ್ಷಿಯಾಗಬೇಕು ಅಂತ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಲಕ್ನೋ ನಿವಾಸದಿಂದ ಲಕ್ನೋದಲ್ಲಿರೋ ವಿಧಾನಸೌಧದವರೆಗೆ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಪಾಂಡಿಚೇರಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುರುಘಾ ಥಿಯೇಟರ್ ಸಿಗ್ನಲ್ನಲ್ಲಿ ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆ ಕೊಟ್ಟರು.
ಸಾವಿರಾರು ವಿದ್ಯಾರ್ಥಿಗಳು, ಹಿರಿಯರು, ಕಿರಿಯರು ಅನ್ನದೇ ನಾಗರಿಕರು ರಾಷ್ಟ್ರಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಮಾಜಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಸಂಬಲ್ಪುರ ಕ್ಷೇತ್ರದಲ್ಲಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಭಾರತದ ಸ್ವಾತಂತ್ರ್ಯದ ಸ್ಮರಣಾರ್ಥವಾಗಿ ಜನ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸಲು ಮನವಿ ಮಾಡಿದ್ರು. ಇನ್ನು ಜಮ್ಮು ಕಾಶ್ಮೀರದ ಪುಲ್ವಾಮಾದ ಟ್ರಾಲ್ ಪ್ರದೇಶದಲ್ಲಿ ತಿರಂಗ ರ್ಯಾಲಿ ನಡೆಯಿತು. ಪೊಲೀಸರು ಮತ್ತು ಸೇನಾ ಭದ್ರತೆಯಲ್ಲಿ ಎಲ್ಲಾ ಸಮುದಾಯದ ಜನ ರಾಷ್ಟ್ರಧ್ವಜ ಹಿಡಿದು ಪುಲ್ವಾಮಾದಲ್ಲಿ ಹರ್ ಘರ್ ತಿರಂಗ ಯಾತ್ರೆಯಲ್ಲಿ ಭಾಗಿಯಾದರು. ಮಧ್ಯಪ್ರದೇಶದಲ್ಲೂ ಮುಖ್ಯಮಂತ್ರಿ ಮೋಹನ್ ಯಾದವ್ ಹರ್ ಘರ್ ತಿರಂಗ ಅಭಿಯಾನದ ಅಡಿಯಲ್ಲಿ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಇದೀಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡೋಣ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕರ್ತರನ್ನ ಬಡಿದೆಬ್ಬಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕ್ವಿಟ್ ಇಂಡಿಯಾ ಸಂಸ್ಮರಣಾ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಕೆಲ ಮಾಹಿತಿ ಪ್ರಕಾರ 1 ಕೋಟಿ ಮತ ಡಿಲೀಟ್ ಆಗುತ್ತಂತೆ. ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರೋದಿಲ್ಲ ಅಂಥವರಿಂದ ನೀವುಗಳು ಫಾರ್ಮ್ ಅನ್ನು ಕೊಡಿಸಬೇಕು. ನಾವೆಲ್ಲರೂ ಹುಷಾರಾಗಿ ಇರಬೇಕು ಅನ್ನುವ ತಾಕೀತು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಅನಾವರಣ ಮಾಡುವ ಸಾಧನಾ ಸಮಾವೇಶ ನಾಳೆ ಕೋಲಾರದಲ್ಲಿ ನಡೆಯಲಿದೆ. ದೆಹಲಿಯಿಂದ ನೇರವಾಗಿ ಕೋಲಾರಕ್ಕೆ ಬರ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಆದರೆ ಮಾಜಿ ಮುಖ್ಯಮಂತ್ರಿ ಈ ಕಾರ್ಯಕ್ರಮಕ್ಕೆ ಬರ್ತಾರಾ ಇಲ್ಲವಾ ಅನ್ನುವ ಪ್ರಶ್ನೆ ಮೂಡಿದೆ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆಯನ್ನ ಕೊಟ್ಟಿರೋದರ ವಿರುದ್ಧ ಮೈತ್ರಿ ಪಕ್ಷಗಳು ಸಮರ ಸಾರಿವೆ. ರಾಜ್ಯಪಾಲರ ಭೇಟಿ ಮಾಡಿದ ಬಿಜೆಪಿ, ಜೆಡಿಎಸ್ ನಾಯಕರು ದೂರನ್ನ ಸಲ್ಲಿಸಿದರು. ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಸಭಾಧ್ಯಕ್ಷ, ಸಭಾಪತಿ ಹೆಸರನ್ನ ಆಯ್ಕೆ ಮಾಡಿ ಸೂಚಿಸಿರುವುದರ ಬಗ್ಗೆ ದೂರು ಕೊಟ್ಟಂತಹ ನಿಯೋಗ ಹೊರಟ್ಟಿ ರಾಜೀನಾಮೆ ಅಂಗೀಕರಿಸಿದಂತೆಯೂ ಮನವಿಯನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ದಾಳಿ ನಡೆದಿದ್ದು ಸುಮಾರು 2894 ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚಲಾಗಿದೆ. ಸರಿಯಾಗಿ ಪರಿಶೀಲನೆ ಮಾಡಿದ್ರೆ 1 ಲಕ್ಷಕ್ಕೂ ಅಧಿಕ ಬಾಂಗ್ಲಾ ವಲಸಿಗರು ಪತ್ತೆಯಾಗ್ತಾರೆ ಅಂತಿದ್ದಾರೆ ಪರಿಷತ್ನ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್. ಸ್ಟಾರ್ ಹೋಟೆಲ್ ಆಯಿತು, ಈಗ ಕಾಸ್ಮೆಟಿಕ್ಸ್ ಸರದಿ. ನಕಲಿ ಕಾಸ್ಮೆಟಿಕ್ಸ್ ಮೇಲೆ ದಾಳಿಗೆ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ ಪ್ಲಾನ್ ಮಾಡಿದೆ. ಬೆಂಗಳೂರಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೂ ಕೂಡ ಇಲಾಖೆ ಸಜ್ಜಾಗಿದೆ. ಎಲ್ಲ ಸೌಂದರ್ಯ ವರ್ಧಕಗಳ ಟೆಸ್ಟ್ಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಳಪೆ ಗುಣಮಟ್ಟ ಕಂಡು ಬಂದ್ರೆ ಕೂಡಲೇ ಅವುಗಳನ್ನ ಬ್ಯಾನ್ ಮಾಡೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗಿದೆ. ಮೇಕೆದಾಟು ಯೋಜನೆಗೆ ಅಡ್ಡಗಾಲು, ಕಾವೇರಿ ನೀರು ಕೇಳ್ತಾ ಇರುವ ತಮಿಳುನಾಡು ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೆರಳಿ ನಿಂತಿವೆ. ಇದೇ ತಿಂಗಳ 13ರಂದು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ನಾಳೆ ಅತ್ತಿಬೆಲೆ ಗಡಿ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 12:30ಕ್ಕೆ ಹೋರಾಟ ನಡೆಯಲಿದೆ. ಚಿಕ್ಕಬಳ್ಳಾಪುರದ ನಂದಿಬೆಟ್ಟದ ತಪ್ಪಲಿನಲ್ಲಿ ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದ ಕ್ರೀಡಾಪಟು ಸಾವನ್ನಪ್ಪಿದ್ದಾರೆ. ಪಂಜಾಬ್ ಮೂಲದ ಅಮನ್ದೀಪ್ ಸಿಂಗ್ ಜಗಡೆ ಮೃತಪಟ್ಟಂತಹ ವ್ಯಕ್ತಿಯಾಗಿದ್ದು ಓಡುತ್ತಿದ್ದಾಗಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ಹೋಗಿದ್ದ ಅದ್ವೈತ್ ಉಪಾಧ್ಯಾಯ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ. ಬೆಂಗಳೂರು ದಾಬಸ್ಪೇಟೆ ಪೊಲೀಸರು ಎಷ್ಟೇ ಹುಡುಕಿದ್ರೂ ಇನ್ನೂ ಪತ್ತೆ ಆಗಿಲ್ಲ. ಟೆಕ್ಕಿಯ ಹುಡುಕಾಟಕ್ಕೆ ಎಸ್ಡಿಆರ್ಎಫ್ ತಂಡ ಆಗಮಿಸಿದೆ. ಸಂಸತ್ನ ಲೋಕಸಭೆ, ರಾಜ್ಯಸಭೆ ಕಲಾಪಗಳು ನಾಳೆ ಮುಂದುವರಿಯಲಿವೆ. ಕಳೆದ 15 ದಿನಗಳಿಂದಲೂ ಸುಗಮವಾಗಿ ಸಾಗದ ಕಲಾಪಗಳಲ್ಲಿ ನಾಳೆಯೂ ಸಹ ಕೋಲಾಹಲ ಉಂಟಾಗುವ ಸಾಧ್ಯತೆಗಳೇ ಹೆಚ್ಚಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ವಿಧೇಯಕ ಮಂಡನೆಗೆ ಸರ್ಕಾರ ಮುಂದಾಗಿದ್ದು ಗದ್ದಲ ಏರ್ಪಡುವುದು ನಿಶ್ಚಿತವಾಗಿದೆ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಬಾರಾಮತಿ ವಾಯುನೆಲೆಯಲ್ಲಿ ತರಬೇತಿ ವಿಮಾನವೊಂದು ರನ್ವೇಯಿಂದ ಜಾರಿ ಅಪಘಾತಕ್ಕೀಡಾಗಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮಾಜಿ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟ ಬಾರಾಮತಿ ವಾಯುನೆಲೆಯಲ್ಲಿ ನಡೆದಂತಹ ಮತ್ತೊಂದು ವಿಮಾನ ದುರಂತ ಇದಾಗಿದೆ. ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಕಾರಿನ ಮೇಲೆ ದಾಳಿ ನಡೆದಿದೆ. ಉತ್ತರ 24 ಪರಗಣ ಜಿಲ್ಲೆಯ ಬರಾಕ್ಪುರದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಟಿಎಂಸಿ ಕಾರ್ಯಕರ್ತನ ಮನೆಗೆ ತೆರಳುವಾಗ ಕಾರು ಸುತ್ತುವರಿದಂತಹ ಜನರು ಅಟ್ಟಾಡಿಸಿದ್ದಾರೆ. ಗಲಾಟೆ ಮಧ್ಯೆ ಕಿಡಿಗೇಡಿಯೊಬ್ಬ ಕಲ್ಲಿನಿಂದ ದಾಳಿ ಮಾಡಿದ್ದಾನೆ. ತುರ್ತು ಪರಿಸ್ಥಿತಿ ವೇಳೆ ಜೈಲುವಾಸ ಅನುಭವಿಸಿದವರಿಗೆ ಪಶ್ಚಿಮ ಬಂಗಾಳ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಪ್ರತಿ ತಿಂಗಳು 10,000 ಪಿಂಚಣಿಯನ್ನ ಘೋಷಿಸಿದೆ. ಪಶ್ಚಿಮ ಬಂಗಾಳದ 325 ಮಂದಿಗೆ ಈ ಪಿಂಚಣಿ ಸಿಗಲಿದೆ. ಉತ್ತರ ಭಾರತದಾದ್ಯಂತ ಭಾರೀ ಮಳೆಯಾಗ್ತಿದ್ದು ಪ್ರವಾಹದ ಆತಂಕ ತಲೆದೋರಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಗೆ ನವದೆಹಲಿ ತತ್ತರಿಸಿ ಹೋಗಿದೆ. ಯಮುನಾ ನೀರಿನ ಮಟ್ಟ ಏರಿಕೆಯಾಗಿದ್ದು ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಇದೆ. ಅಸ್ಸಾಂನ ಗುವಾಹಟಿಯಲ್ಲಿ ಬ್ರಹ್ಮಪುತ್ರ ಭೋರ್ಗರೆಯುತ್ತಿದೆ. ಅಪಾರ್ಟ್ಮೆಂಟ್ಗಳಿಗೂ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮಧ್ಯಪ್ರದೇಶದ ಮಾಂಡ್ಲಾ ಭಾಗದಲ್ಲಿ ನರ್ಮದಾ ನದಿ ಭಯ ಹುಟ್ಟಿಸುವಂತೆ ಹರಿಯುತ್ತಿದೆ.
ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪದಕ ಗೆದ್ದವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದ್ರು. ದೆಹಲಿಯ ನಿವಾಸದಲ್ಲಿ ಕ್ರೀಡಾಪಟುಗಳ ಭೇಟಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದಕ್ಕೆ ಧನ್ಯವಾದ ಸಲ್ಲಿಸಿದ್ರು. ಎಲ್ಲರೊಂದಿಗೂ ಸೆಲ್ಫಿ ವಿಡಿಯೋ ಮಾಡಿ ಚೀಯರ್ ಅಂದರು. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ನಡೀತಾ ಇರುವ ಕನ್ವರ್ ಮೇಳ ಅದ್ಧೂರಿಯಾಗಿದೆ. ಪವಿತ್ರ ಗಂಗಾಜಲ ಸಂಗ್ರಹಿಸಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. ಹರ್ ಕಿ ಪೌರಿ ಸೇರಿದಂತೆ ವಿವಿಧ ಘಾಟ್ಗಳಲ್ಲಿ ಭಕ್ತರು ಗಂಗಾ ಸ್ನಾನ ಮಾಡಿ ಗಂಗಾಜಲ ಸಂಗ್ರಹಿಸಿದರು. ಸೀಮಾಂಧ್ರದ ಅಮರಾವತಿಯಲ್ಲಿ ಅಂತಾರಾಷ್ಟ್ರೀಯ ಬುಡಕಟ್ಟು ಉತ್ಸವ ನಡೀತಾ ಇದೆ. ಉದ್ಘಾಟನೆಗೆ ಬಂದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೃತ್ಯ ತಂಡದೊಂದಿಗೆ ಬೆರೆತರು. ವಾದ್ಯಗಳೊಂದಿಗೆ ಡ್ಯಾನ್ಸ್ ಮಾಡಿ ರಂಜಿಸಿದರು.